ಕ್ಯಾಬಿನೆಟ್ನ ಸರ್ಕಸ್ ಬಗ್ಗೆ ಕಸರತ್ತಿನ ಬಗ್ಗೆ ಮಾತನಾಡ್ತಾ ಇದ್ವಿ. 40ಕ್ಕೂ ಹೆಚ್ಚು ಜನ ಶಾಸಕರು ಮಂತ್ರಿಗಳಾಗಬೇಕು ಅಂತ ಬಯಸ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ತಮ್ಮ ಸಂಪರ್ಕವನ್ನು ಬಳಸ್ತಾ ಇದ್ದಾರೆ, ಹೇಗಾದರೂ ಮಾಡಿ ಈ ಬಾರಿ ಮಂತ್ರಿ ಆಗಬೇಕು ಅಂತ. ಯಾಕಂತಂದ್ರೆ ಈ ಬಾರಿ ಮಂತ್ರಿ ಆಗದೆ ಇದ್ದರೆ ನೆಕ್ಸ್ಟ್ ವಿಸ್ತರಣೆಯಲ್ಲಿ ಕೊಡ್ತೀವಿ ಅನ್ನುವಂಥ ಸಾಧ್ಯತೆಗಳಿಲ್ಲ. ಯಾಕಂತಂದ್ರೆ ಇರೋದೇ 2 ವರ್ಷ, ಅದರಲ್ಲಿ ಕೊನೆಯ 7ರಿಂದ 8 ತಿಂಗಳು ಎಲೆಕ್ಷನ್ನು ಅದು ಇದು ಅಂತ ಆಗಿಬಿಡುತ್ತೆ. ಸೊ ಆದರೆ ಈಗ ಮಂತ್ರಿ ಆಗಬೇಕು ಈ ಸರ್ಕಾರದ ಅವಧಿಯಲ್ಲಿ, ಮುಂದಕ್ಕೆ ಮಂತ್ರಿ ಆಗುವಂಥ ಅವಕಾಶಗಳು ಇರೋದಿಲ್ಲ. ನೆಕ್ಸ್ಟ್ ನಾನು ವಿಸ್ತರಣೆಯ ಸಂದರ್ಭದಲ್ಲಿ ಪರಿಗಣಿಸ್ತೀನಿ ಅಂತ ಹೇಳುವಂಥ ಸಾಧ್ಯತೆಗಳಿಲ್ಲ. ಆ ಕಾರಣಕ್ಕಾಗಿ ಶಾಸಕರಿಗೂ ಕೂಡ ಅದು ಖಚಿತವಾಗಿ ಗೊತ್ತಿದೆ. ಆದರೆ ಈ ಬಾರಿಯೇ ಮಂತ್ರಿ ಆಗಬೇಕು, ಇಲ್ಲ ಅಂತಾದರೆ ನನಗೆ ಮಂತ್ರಿ ಆಗೋದಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನೋದು ಖಚಿತವಾಗಿ ಗೊತ್ತಿದೆ. DCM ಬಗ್ಗೆ ಕೇಳ್ತಾ ಇದೆ ಪ್ರಶಾಂತ್. DCM ಸಾಧ್ಯತೆಯ ಬಗ್ಗೆ, ಯಾಕಂತಂದ್ರೆ 3 ಆಗ್ತಾರೆ, 4 ಆಗ್ತಾರೆ, ಅಥವಾ ಆಗೋದೇ ಇಲ್ಲ, ಇದೆಲ್ಲ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ DCMಗಳನ್ನು ಮಾಡುವಂಥ ಸಾಧ್ಯತೆಗಳು ಎಷ್ಟಿದೆ? ನಿನ್ನೆ ತಡರಾತ್ರಿಯವರೆಗಿನ ಮಾಹಿತಿಯ ಪ್ರಕಾರ DCM ಇರಲ್ಲ. ಮೊದಲು 2 DCM, 3 DCM, 4 DCM ಎಲ್ಲ ಚರ್ಚೆ ನಡೀತು. ಸಿದ್ದರಾಮಯ್ಯನವರ ಪುತ್ರ DCM ಆಗ್ತಾರೆ, ಸಿದ್ದರಾಮಯ್ಯನವರ ಪುತ್ರ ಸಚಿವರಾಗ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ DCM ಬಗ್ಗೆ ಚರ್ಚೆ ಇತ್ತು. ಬಟ್ ಹೈಕಮಾಂಡ್ ಎಲ್ಲೋ DCMಗಳು ಬೇಡ, ಮತ್ತು DK ಶಿವಕುಮಾರ್ಗೂ ಅನಿಸ್ತಾ ಇದೆ DCMಗಳನ್ನು ಮಾಡಿದ ಕ್ಷಣ ಏನಾಗುತ್ತೆ, ಅನೇಕ ಬಾರಿ ಈಗ ಮುಖ್ಯಮಂತ್ರಿ ಆಗ್ತಾರಲ್ವಾ, ಈಗ DK ಶಿವಕುಮಾರ್, ಈಗ HK ಪಾಟೀಲ್, ಪರಮೇಶ್ವರ್, ಜಾರಕಿಹೊಳಿ ಇವರೆಲ್ಲರೂ ಕೂಡ ಒಂದೇ ಏಜ್ನವ್ರು. ಸ್ವಲ್ಪ ಜಾರಕಿಹೊಳಿ ಚಿಕ್ಕವರು ಇರ್ಬೋದು, DK ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಬಟ್ ಮುಖ್ಯಮಂತ್ರಿ ಆಯ್ಕೆಯನ್ನು ಹೈಕಮಾಂಡ್ ಮಾಡಿರುತ್ತೆ ಮತ್ತು ಜನಪ್ರಿಯತೆಯ ಆಧಾರದ ಮೇಲೆ ಮಾಡಲಾಗಿರುತ್ತೆ, ಅಲ್ಲಿ ಪ್ರಶ್ನೆ ಬರಲ್ಲ. ನೀವು ಉಪಮುಖ್ಯಮಂತ್ರಿಗಳನ್ನು ಮಾಡಿದ ಕ್ಷಣ, ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಾಡಿಬಿಟ್ರಿ ಅಂತ ಕೊಡಿ, ಪರಮೇಶ್ವರ್ಗೆ ಅನಿಸುತ್ತೆ ನನ್ನ ಪೊಲಿಟಿಕಲ್ ಕರಿಯರ್ ಮುಗಿದೋಯ್ತು, ಮಾದೇವಪ್ಪನವ್ರಿಗೆ ಅನಿಸುತ್ತೆ ನನ್ನ ಪೊಲಿಟಿಕಲ್ ಕರಿಯರ್ ಮುಗಿದೋಯ್ತು, ಪ್ರಿಯಾಂಕ್ ಖರ್ಗೆ ಅದು ಸಹಜ. ನೀವೀಗ ಮುಸಲ್ಮಾನರಲ್ಲಿ ಜಮೀರ್ ಅಹ್ಮದ್ ಖಾನ್ರನ್ನು DCM ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿ, ಸಲೀಂ ಅಹ್ಮದ್ದು, UT ಖಾದರ್, ಇವರು ತನ್ವೀರ್ ಸೇಠ್ ಇವರು ರಾಜಕಾರಣನೇ, ಅಂದರೆ ಅವರು ಆ ಸಮುದಾಯದಲ್ಲಿ ಮೇಲೆ ಬಂದು ಕೂತ್ಕೊಂಡ್ಬಿಟ್ರಲ್ಲ. ಕರ್ನಾಟಕದಲ್ಲಿ ಅದೇ ತಾನೇ ಆಗಿದ್ದು. ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಲಕ್ಷ್ಮಣ್ ಸವದಿ ಅವರನ್ನು ಮಾಡಿದಾಗ ಅನೇಕ ಹಾರ್ಟ್ ಬರ್ನ್ ಯಾಕಾಗಿದ್ದು ಆ ಸಮುದಾಯದಲ್ಲಿ. ಸೀನಿಯಾರಿಟಿ ನಮ್ದಿತ್ತು, ಮತ್ತೊಬ್ಬರನ್ನು ಉಪಮುಖ್ಯಮಂತ್ರಿಗಳು. ಸೊ ಉಪಮುಖ್ಯಮಂತ್ರಿಯನ್ನು ಮಾಡಿದರೆ ಅನಗತ್ಯವಾಗಿ ಗೊಂದಲಗಳು ಇರುತ್ತವೆ. ಮಂತ್ರಿಮಂಡಲ ಮಾಡಬೇಕು. ಈಗೇನು ಮೊದಲಿನ ಥರ ಮಿನಿಸ್ಟರ್ ಆಫ್ ಸ್ಟೇಟ್, ಜೂನಿಯರ್ಸನ್ನು ಮಿನಿಸ್ಟರ್ ಆಫ್ ಸ್ಟೇಟ್ ಆ ರೀತಿ ಏನಿಲ್ಲ. ಈಗ ಎಲ್ಲರೂ ಕ್ಯಾಬಿನೆಟ್ ದರ್ಜೆ. ಹೀಗಾಗಿ ನನಗಂತ ಬಂದಿರುವ ಮಾಹಿತಿಗಳ ಪ್ರಕಾರ DCM ಇರುವ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಮೊದಲೆಲ್ಲ 3-4 ಸಚಿವ ಸ್ಥಾನ ಖಾಲಿ ಉಳಿಸಿಕೊಂಡು ನಂತರ ಯಾರಾದರೂ ಆಕಾಂಕ್ಷಿಗಳಿದ್ರೆ ನೆಕ್ಸ್ಟ್ ವಿಸ್ತರಣೆಯಲ್ಲಿ ಕೊಡ್ತೀವಿ ಅಂತ ಅವರಿಗೆ ಅದನ್ನು ತೋರಿಸುವಂಥ ಕೆಲಸಗಳಾಗ್ತವೆ. ಈ ಬಾರಿ ಅವಕಾಶ ಇದೆಯಾ? ಯಾಕಂತಂದ್ರೆ ಇರೋದೇ 2 ವರ್ಷ ಟೈಮ್ ಅಲ್ಲ. ನೋಡಿ, ಈಗ 23ರಲ್ಲಿ ಮಂತ್ರಿ ಆಗದೇ ಇದ್ದವ್ರಿಗೆ ನಾವು ಇನ್ನೊಂದು ವಿಸ್ತರಣೆಯಲ್ಲೋ ಪುನಾರಚನೆಯಲ್ಲೋ ಹೊಸ ಮುಖ್ಯಮಂತ್ರಿ ಬಂದಾಗಲೂ ಆಗ್ತೀವಿ ಅಂತಿತ್ತು. ಈಗ ನೀವು ಮಂತ್ರಿಮಂಡಲ ಆದರೆ ಅದು 28ರವರೆಗೆ 2 ವರ್ಷ ಕಂಪ್ಲೀಟ್. 1 ಅಥವಾ 2 ಗೊತ್ತಿಲ್ಲ, ಅದು ಹೆಂಗೆ DK ಶಿವಕುಮಾರ್ ಯೋಚನೆ ಮಾಡ್ತಾರೆ ಅಂತ. ಖಾಲಿ ಇಟ್ಟು ಉಳಿದವ್ರನ್ನ ಮಂತ್ರಿ ಮಾಡ್ಬೋದು, ಅಥವಾ ಇಲ್ಲ ಅವಶ್ಯಕತೆ ಇಲ್ಲ 2 ವರ್ಷ ಉಳಿದಿದೆ ಅಂತ ಫುಲ್ಲು ಮಾಡ್ಬೋದು. ಬಟ್ ನೀವು ಹೇಳ್ದಂಗೆ ಫುಲ್ ಮಾಡಿದಾಗ ನಾವು ಮಂತ್ರಿ ಆಗಬೇಕು ಅಂತ ಯಾರು ಹೋರಾಟ ಶುರು ಮಾಡ್ತಾರಲ್ಲ, ಅವ್ರನ್ನ ಅಕಾಮಿಡೇಟ್ ಮಾಡೋದು ಕಷ್ಟ ಆಗುತ್ತೆ. ಒಂದೊಂದು ಸಲ ಫುಲ್ ಮಾಡಿದಾಗ ಆ ಹೋರಾಟನೂ ನಿಲ್ಲುತ್ತೆ. ಎರಡೂ ಇರುತ್ತೆ. ಎಸ್, ಮಾರುತೇಶ್ ಕನೆಕ್ಟ್ ಆದರು. ಮಾರುತೇಶ್, ಏನಕ್ಕೆ ಭೇಟಿ? ಈಗ ರಾಜ್ಯಪಾಲರನ್ನ DK ಶಿವಕುಮಾರ್ ಭೇಟಿ ಆಗೋದಕ್ಕೆ ಏನು ಕಾರಣ ಈ ಹಂತದಲ್ಲಿ? ರಕ್ಷಿತ್, ಈಗ ಶಾಸಕಾಂಗ ಪಕ್ಷದ ಸಭೆ ನಡೆದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗೋದು ನಡೆದು ಬಂದಿರುವಂತಹ ವಾಡಿಕೆ. ಆದರೆ ಈಗ ಮಧ್ಯಾಹ್ನ ಗವರ್ನರ್ 1 ಗಂಟೆಗೆ ಧರ್ಮಸ್ಥಳಕ್ಕೆ ತೆರಳುತ್ತಾ ಇದ್ದಾರೆ. ನಾಳೆ ಅಲ್ಲಿ ಉಪರಾಷ್ಟ್ರಪತಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಇದೆ. ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳದಲ್ಲಿ ಒಂದು ಪೂಜೆಯಲ್ಲೂ ಕೂಡ ಗವರ್ನರ್ ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅವರು ಹೊರಟ್ರೆ ನಾಳೆ ಸಂಜೆ ವಾಪಸ್ ಲೋಕಭವನಕ್ಕೆ ಆಗಮಿಸೋದು. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಒಂದು ಭೇಟಿ ಮಾಡೋಣ ಅನ್ನೋ ಸಲುವಾಗಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ಈಗಾಗಲೇ ಟೆಂಟೇಟಿವ್ ಡೇಟ್ ಹೇಳ್ತಾ ಇದ್ದಾರೆ, 1ನೇ ತಾರೀಕು, 3 ಮತ್ತು 5 3 ದಿನಾಂಕಗಳು DK ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಯಾವ ದಿನಾಂಕ ಸೂಕ್ತ ಅನ್ನೋದರ ಕುರಿತು
ಕುರಿತಾಗಿ ಬಹುಶಃ ರಾಜ್ಯಪಾಲರ ಲಭ್ಯತೆಯನ್ನು ಕೂಡ ನೋಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಅವರು ಟೆಂಟೇಟಿವ್ ಆಗಿ ದಿನಾಂಕವನ್ನು ಹೇಳ್ತಾರೆ. ರಾಜ್ಯಪಾಲರು ಕೂಡ ಯಾವ್ದಾದ್ರು ಒಂದು ಸೂಕ್ತ ದಿನವನ್ನು ತಿಳಿಸುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಈ ಭೇಟಿ ನಡೀತಾ ಇದೆ. ಯಾವಾಗಲೂ CLP ನಡೆದ ಮೇಲೆ ರಾಜ್ಯಪಾಲರನ್ನ ಭೇಟಿ ಆಗಬೇಕು. ಆದರೆ ರಾಜ್ಯಪಾಲರು ಈಗ ಇವತ್ತು ಹೊರಟುವಂತವ್ರು ನಾಳೆ ಸಂಜೆ ಬರೋದ್ರಿಂದ ಈ ನಡುವೆ DK ಶಿವಕುಮಾರ್ ಕೂಡ ನಾಳೆ ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ಸಚಿವ ಸಂಪುಟದ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಹೋಗಬೇಕು. ಆ ಕಾರಣಕ್ಕಾಗಿ ರಾಜ್ಯಪಾಲರ ಭೇಟಿ ಸಾಧ್ಯ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಹೊರಡುವ ಮುನ್ನವೇ ಬಂದು ಭೇಟಿಯಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯಪಾಲರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದ್ರೆ ಅವರು ಅದನ್ನ ಕ್ಯಾನ್ಸಲ್ ಮಾಡುವಂತಹ ಪರಿಸ್ಥಿತಿ ಇದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಇಲ್ಲ ಅಟೆಂಡ್ ಮಾಡಲೇಬೇಕು ಅಂದಾಗ ಅವರ ಲಭ್ಯತೆಯನ್ನು ಕೂಡ DK ಶಿವಕುಮಾರ್ ಅವರಿಗೆ ತಿಳಿಸ್ತಾರೆ. ಅಂತಿಮವಾಗಿ ರಾಜ್ಯಪಾಲರ ಲಭ್ಯತೆಯನ್ನು ನೋಡಿಕೊಂಡು DK ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಈಗಾಗಲೇ ಇರುವಂತಹ ತಾತ್ಕಾಲಿಕ ದಿನಾಂಕಗಳು ಅದನ್ನು ಕೂಡ ನೋಡಿಕೊಂಡು ಅಂತಿಮವಾಗಿ ಪ್ರಮಾಣ ವಚನಕ್ಕೆ ದಿನಾಂಕ ಮತ್ತು ಸಮಯ ನಿಗದಿಯಾಗುತ್ತೆ. ಬಹುಶಃ ಅದೇ ವಿಚಾರದ ಬಗ್ಗೆ ಈಗ ಚರ್ಚೆ ನಡೆಸಲಿಕ್ಕೆ ರಾಜ್ಯಪಾಲರನ್ನ ಭೇಟಿ ಆಗೋದಕ್ಕೆ DK ಶಿವಕುಮಾರ್ ಈಗ ಲೋಕಭವನಕ್ಕೆ ಬಂದಿರೋದು. ರಕ್ಷತ್. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.